ಇವತ್ತಿನ ನಮ್ಮ ಎರಡನೇ ವಿಡಿಯೋದಲ್ಲಿ ಟೈಪ್ 3 ಮತ್ತು ಟೈಪ್ 4 ಅನಾಲಿಸಿಸ್ ಬಗ್ಗೆ ನೋಡೋಣ. ಈಗಾಗಲೇ SSC-GD ಎಕ್ಸಾಮ್ ಡೇಟ್ಗಳನ್ನು ಬಿಟ್ಟಿರುವುದರಿಂದ ನಾವು 2-3 ವಿಡಿಯೋಗಳನ್ನು ಹಾಕುವ ಮೂಲಕ ನಿಮಗೆ ಹೆಲ್ಪ್ ಆಗುತ್ತದೆ. ಬೇಗ ಇದನ್ನು ಮುಗಿಸಲು ಪ್ರಯತ್ನ ಮಾಡುತ್ತೇವೆ. ಈಗ ಮೂರನೇ ವಿಧಾನ ಈ ರೀತಿ ಕೇಳುತ್ತಾರೆ: MIGHTY ಎಂಬ ಪದದಲ್ಲಿನ ಪ್ರತಿಯೊಂದು ಅಕ್ಷರವನ್ನು ಇಂಗ್ಲಿಷ್ ವರ್ಣಮಾಲೆಯ ಕ್ರಮದಲ್ಲಿ ಜೋಡಿಸಲು ಎಷ್ಟು ಅಕ್ಷರಗಳ ಸ್ಥಾನ ಬದಲಾಗದೆ ಹಾಗೆ ಉಳಿಯುತ್ತದೆ? ನೋಡಿ ಫ್ರೆಂಡ್ಸ್, ಇದನ್ನು ಯಾವ ರೀತಿ ಮಾಡೋದನ್ನು ನಾನು ಎಷ್ಟು ಈಸಿಯಾಗಿ ಹೇಳಿಕೊಡುತ್ತೇನೆ ನೋಡು. ಇನ್ನು ವರ್ಣಮಾಲೆಯ ಕ್ರಮದಲ್ಲಿ ಜೋಡಿಸಬೇಕು ಅಕ್ಷರಗಳ. ಈಗ ಇದು MIGHTY ಇದೆ. ಇದನ್ನು ಸೀರಿಯಲ್ ವೈಸ್ ಜೋಡಿಸಬೇಕು. ಫಸ್ಟ್ ಯಾವ ಅಕ್ಷರ ಬರುತ್ತದೆ? ABCDEFG ಬರುತ್ತದೆ. G ಆಗಣ H ಬರುತ್ತದೆ. H ಆಗಣ I ಬರುತ್ತದೆ. I ಆಗಣ M ಬರುತ್ತದೆ. M ಆಗಣ T ಬರುತ್ತದೆ. T ಆಗಣ Y ಬರುತ್ತದೆ. ಅಂದರೆ G ಮೂರನೇದು ಫಸ್ಟ್ ಬಂದಿದೆ, H ನಾಲ್ಕನೇದು ಸೆಕೆಂಡ್ ಬಂದಿದೆ, I ಸೆಕೆಂಡ್ ಇದ್ದದ್ದು 3 ಬಂದಿದೆ, M ಫಸ್ಟ್ ಇದ್ದದ್ದು 4 ಬಂದಿದೆ. ಅದೇ ರೀತಿ ಇವೆರಡು ಅಲ್ಲೇ ಇದ್ದೇವೆ. ಅವರೇನು ಕೇಳಿದ್ದಾರೆ? ಎಷ್ಟು ಅಕ್ಷರಗಳ ಸ್ಥಾನ ಬದಲಾಗದೆ ಹಾಗೆ ಉಳಿಯುತ್ತದೆ ಅಂತ ಕೇಳಿದ್ದಾರೆ. ಅದಕ್ಕಾದ ಆನ್ಸರ್ ಇದಾಗುತ್ತೆ. ಎಷ್ಟು ಈಸಿಯಾಗಿ ಸಾಲ್ವ್ ಆಗುತ್ತೆ ಫ್ರೆಂಡ್ಸ್. ಅದೇ ರೀತಿ ಎರಡನೇ ಎಲ್ಲ SSC-GD ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವ ಪ್ರಶ್ನೆಗಳೇ ಆಗಿರುತ್ತವೆ. ಇದು GUILDER ಎಂಬ ಪದದಲ್ಲಿನ ಪ್ರತಿಯೊಂದು ಅಕ್ಷರವನ್ನು ಇಂಗ್ಲಿಷ್ ವರ್ಣಮಾಲೆಯ ಕ್ರಮದಲ್ಲಿ ಜೋಡಿಸಲಾಗಿದೆ. ಹೀಗೆ ರೂಪುಗೊಂಡ ಹೊಸ ಅಕ್ಷರದ ಗುಚ್ಛದಲ್ಲಿ ಎಡದಿಂದ 4ನೇ ಅಕ್ಷರದ ಮತ್ತು ಬಲದಿಂದ ಮೊದಲನೇ ಅಕ್ಷರದ ನಡುವೆ ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಕ್ರಮದಲ್ಲಿ ಎಷ್ಟು ಅಕ್ಷರಗಳಿವೆ? ಇದು ನೋಡಿ ಫ್ರೆಂಡ್ಸ್, ಇದು ಎಷ್ಟು ಈಸಿಯಾಗಿ ಮಾಡುತ್ತೇವೆ ನಾವು. ಇದನ್ನು ನಾವು ಫಸ್ಟ್ ಬರ್ಕೋತೇವೆ ಫ್ರೆಂಡ್ಸ್. GUILDER GUI ಸ್ವಲ್ಪ ಮಿಸ್ಟೇಕ್ ಆಗಿದೆ. GUILDER. ಅದೇ ರೀತಿ ಫ್ರೆಂಡ್ಸ್, ನಾವು ಟೈಪ್ 4 ಅನ್ನು ನೋಡೋಣ. ಟೈಪ್ 4ದಲ್ಲಿ ಇದು ಅತಿ ಸರಳವಾಗಿ ಬಿಡಿಸಲು ಸಾಧ್ಯವಾಗುತ್ತದೆ ಫ್ರೆಂಡ್ಸ್. ಇಲ್ಲಿ ಟೈಮನ್ನು ಭಾಳ ವೇಸ್ಟ್ ಮಾಡುವಂಗಿಲ್ಲ ಫ್ರೆಂಡ್ಸ್. ಇದು ಇಷ್ಟೇ ಡಿಫ್ರೆನ್ಸ್ ಇರುತ್ತೆ ಫ್ರೆಂಡ್ಸ್. ಇದಕ್ಕೆ ಡಿಫ್ರೆಂಟ್ ಇದೆ, ಇದಕ್ಕೆ ಎಷ್ಟು ನೋಡ್ಬೇಕು ಫ್ರೆಂಡ್ಸ್. ಈ ಆಗಣ ಯಾವುದು? EFGHI. ಇದಕ್ಕೆ 4 ಇದೆ ಫ್ರೆಂಡ್ಸ್. ಇದಕ್ಕೆ 4 ಇದೆ ಫ್ರೆಂಡ್ಸ್. I ಆಗಣ ಇದಕ್ಕೆ ಎಷ್ಟೇ? IJKLM. ಇದಕ್ಕೂ 4 ಇದೆ ಫ್ರೆಂಡ್ಸ್. ಇದಕ್ಕೆ NOPQ. ಇದಕ್ಕೂ 4 ಇದೆ ಫ್ರೆಂಡ್ಸ್. ಇದಕ್ಕೆ 4 ಆಗಬೇಕು. RSTU. ಸರಿ, ಎರಡು ಹೆವಿ ಇದೆ ಫ್ರೆಂಡ್ಸ್, ಅದಕ್ಕೆ ಇವೆರಡು ಹೋಗುತ್ತವೆ. ಇದರಲ್ಲಿ ಯಾವ್ದಾಗ್ತದೆ ನೋಡ್ಬೇಕು ಫ್ರೆಂಡ್ಸ್. ಇದಕ್ಕೆ ಮತ್ತೆ ಡಿಫ್ರೆನ್ಸ್ ನೋಡಬೇಕಾಗುತ್ತದೆ. ಅಂದರೆ FGHIJ. ಇದಕ್ಕೆ 4 ಇದೆ ಫ್ರೆಂಡ್ಸ್. ಸೇಮ್ ಇದೆ. KLMN. ಇದಕ್ಕೂ 4 ಇದೆ ಫ್ರೆಂಡ್ಸ್. ಇದು ಸೇಮ್ ಇದೆ. ಇದಕ್ಕೆ 4 ಇದೆ. ಇದು ಸೇಮ್ ಇರುತ್ತದೆ. ಇದಕ್ಕೆ STUV. ಆನ್ಸರ್ 4 V ಬರುತ್ತೆ ಫ್ರೆಂಡ್ಸ್. ಇಲ್ಲಿ UVWB ಆಗುತ್ತದೆ ಫ್ರೆಂಡ್ಸ್. ಆ ಕಾರಣ ಆನ್ಸರ್ ಇದೇ ಆಗುತ್ತದೆ. ನಾನು ಇಲ್ಲಿ ನಿಮಗೆ ಸ್ಲೋ ಮೋಷನ್ದಲ್ಲಿ ಹೇಳ್ತಿರ್ಬೋದು, ಅಲ್ಲಿ ನೀವು ಸ್ಪೀಡಾಗಿ ಬಿಡಿಸ್ಬೇಕಾಗುತ್ತದೆ ಫ್ರೆಂಡ್ಸ್. 60 ನಿಮಿಷದಲ್ಲಿ ನೀವು 80 ಕ್ವಶನ್ಗಳನ್ನು ಸಾಲ್ವ್ ಮಾಡಬೇಕಾಗಿರುತ್ತದೆ. ಎರಡನೇದು ನೋಡೋಣ ಫ್ರೆಂಡ್ಸ್. ಅಂದರೆ ಇದು ಗುಂಪಿಗೆ ಯಾವುದು ಸೇರುವುದಿಲ್ಲ. ಇದ್ರ ಬಗ್ಗೆ ಡಿಫ್ರೆನ್ಸ್ ಇರುತ್ತೆ. ಅದನ್ನು ನಾವು ಕಂಡುಕೊಂಡಿದರೆ ಇದ್ರಿಗೆ ಯಾವ ಡಿಫ್ರೆನ್ಸ್ ನೋಡಬೇಕಾಗುತ್ತೆ ಫ್ರೆಂಡ್ಸ್. ಈಗ ಇದಕ್ಕೆ ಡಿಫ್ರೆನ್ಸ್ ನೋಡಬೇಕು. MNOP. ಇದಕ್ಕೆ 4 ಇದೆ, ಬರೋಬರಿ. ಇದಕ್ಕೆ 4 ಬರೋಬರಿ. ಇದು TUVWX. ಇದಕ್ಕೆ 4 ಇದೆ ಫ್ರೆಂಡ್ಸ್. ಇದು CDEFGH. ಇದಕ್ಕೆ 5 ಇದೆ. ಆದ ಕಾರಣ ಆನ್ಸರ್ ಗುಂಪಿಗೆ ಸೇರುತ್ತದೆ, ಇದಾಗುತ್ತದೆ ಫ್ರೆಂಡ್ಸ್. ಇಷ್ಟು ಈಸಿಯಾಗಿ ಬಿಡಿಸಬೇಕಾಗುತ್ತದೆ. ನೀವು ಇಲ್ಲಿ ಭಾಳ ಟೈಮ್ ವೇಸ್ಟ್ ಮಾಡಿದರೆ ನಿಮ್ಮ ಸ್ಕೋರು ಹೈ ಆಗೋದಿಲ್ಲ. ಇದು ನೋಡಿ ಫ್ರೆಂಡ್ಸ್, ಎಷ್ಟು ಈಜಿ ಇದೆ. ZZC, FFF, III. ಇದು ZZ ಆಗಣ ಯಾವ ಬರುತ್ತೆ?
ಎ ಬಿ ಸಿ 3 ಅಕ್ಷರ ವ್ಯತ್ಯಾಸ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಡಿ ಇ ಎಫ್ ಇಲ್ಲಿ 3 ಇದೆ. ಜಿ ಎಚ್ ಐ ಇಲ್ಲಿ 3 ಇದೆ. ಜೆ ಕೆ ಎಲ್ ಅಂದರೆ ಇಲ್ಲಿ ಎಲ್ ಬರ್ತದೆ ಫ್ರೆಂಡ್ಸ್. ಇದಕ್ಕೂ 3 ಅಂದರೆ ಎಲ್ ಬರುತ್ತದೆ. ಅಂದರೆ ಆನ್ಸರ್ ಯಾವುದಾಗುತ್ತೆ ಫ್ರೆಂಡ್ಸ್? ಎಲ್ ಆಗುತ್ತದೆ. ಎಷ್ಟು ಈಸಿಯಾಗಿ. ಇನ್ನು ಇನ್ನು 2 ಭಾಗದಲ್ಲಿ ಟೈಪ್ 5 ಟೈಪ್ 6 ಅನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇವೆ ಫ್ರೆಂಡ್ಸ್. ಪ್ಲೀಸ್ ಇದೇ ರೀತಿ ನಾವು ವಿಡಿಯೋಗಳನ್ನ ಹಾಕ್ತಾರೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನು ಒತ್ತಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಸರ್. ಎಲ್ ಡಿ ಇ ಆರ್ ಇದನ್ನು ನಾವು ಫಸ್ಟ್ ಇಂಗ್ಲೀಷ್ ವರ್ಣಮಾಲೆ ಕ್ರಮದಲ್ಲಿ ಜೋಡಿಸಬೇಕಾಗುತ್ತೆ. ಫಸ್ಟ್ ಡಿ, ಸೆಕೆಂಡ್ ಇ ಬರುತ್ತದೆ, ಥರ್ಡ್ ಒನ್ ಜಿ ಬರುತ್ತದೆ ಫ್ರೆಂಡ್ಸ್. ಜಿ ಆಗೋಣ ಐ ಆಗೋಣ ಎಲ್ ಆಗೋಣ ಆರ್ ಯು. ಹೀಗೆ ನಾವು ಬರ್ಕೋಬೇಕಾಗುತ್ತದೆ ಫ್ರೆಂಡ್ಸ್. ಈಗ ಇದೇ ರೀತಿ ನೋಡೋಣ. ಅವ್ರ ಕೇಳಿದನು ಮೊದಲ ಅಕ್ಷರ ನಡುವೆ ಎಡದಿಂದ 4ನೇ ಅಕ್ಷರದ ಮತ್ತು ಬಲದಿಂದ ಮೊದಲನೇ ಅಕ್ಷರದ ನಡುವೆ ಎಷ್ಟು ಅಕ್ಷರಗಳು ಬರುತ್ತವೆ? ಮೊದಲನೇ ಅಕ್ಷರದ ನಡುವೆ ಎಡದಿಂದ 4ನೇ ಅಕ್ಷರ ಅಂದರೆ ಐ, ಬಲದಿಂದ ಮೊದಲನೇ ಅಕ್ಷರ ಯು. ಇದರ ನಡುವರ್ಕೆ ಎಷ್ಟು ಅಕ್ಷರಗಳು ಬರ್ತವೆ ಅಂದರೆ ಇದನ್ನ ತೆಗಿಬೇಕು ಫ್ರೆಂಡ್ಸ್. ಈಗ ನೋಡಿ, ಐ, ಜೆ, ಕೆ, ಎಲ್, ಎಂ, ಎನ್, ಓ, ಪಿ, ಕ್ಯೂ, ಆರ್, ಎಸ್, ಟಿ 11 ಅಕ್ಷರಗಳು ಬರ್ತವೆ ಫ್ರೆಂಡ್ಸ್. ನೀವು ಬೇಕಾದ್ರೆ ಲೆಕ್ಕ ಹಾಕಿ. ಯು ಅಂಕ ಬಿಡಬೇಕಾಗುತ್ತೆ, ಯಾಕಂದರೆ ಇವೆರಡು ಅಕ್ಷರ ಬಿಡಬೇಕಾಗುತ್ತೆ. ಇದ್ರ ನಡುವಿನ ಅಕ್ಷರ ಕೇಳೋದರಿಂದ ಆನ್ಸರ್ ಇದಾಗುತ್ತೆ ಫ್ರೆಂಡ್ಸ್. ಹಾಗೆ ಇದೇ ರೀತಿ ವಿಡಿಯೋಗಳನ್ನು ನಾವು ದಿನಾಲು ಹಾಕುತ್ತೇವೆ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಆಲ್ ಅಂತ. ನಾವು ಹಾಕೋ ಮೊದಲೇ ವಿಡಿಯೋ ನಿಮಗೆ ಬರುತ್ತದೆ ಫ್ರೆಂಡ್ಸ್. ಇಲ್ಲಿ ಇದೆ ಫ್ರೆಂಡ್ಸ್, ಇದು ಸರಿಯಾಗಿ ಕಾಣಿಸ್ತಿದೆ. ಎಫ್ ಆರ್ ಒ ಸಿ ಕೆ ಇ ಡಿ ಎಂಬ ಪದದಲ್ಲಿನ ಪ್ರತಿಯೊಂದು ಅಕ್ಷರವನ್ನು ಇಂಗ್ಲಿಷ್ ವರ್ಣಮಾಲೆಯ ಕ್ರಮದಲ್ಲಿ ಜೋಡಿಸಲಾಗಿದೆ. ಹೀಗೆ ರೂಪುಗೊಂಡ ಹೊಸ ಅಕ್ಷರದ ಗುಚ್ಛದಲ್ಲಿ ಎಡದಿಂದ 3ನೇ ಅಕ್ಷರ ಮತ್ತು ಇದು ಎಡದಿಂದ 3ನೇ ಅಕ್ಷರದ ಮತ್ತು ಬಲದಿಂದ 2ನೇ ಅಕ್ಷರದ ನಡುವೆ ಇಂಗ್ಲಿಷ್ ವರ್ಣಮಾಲೆಯ ಕ್ರಮದಲ್ಲಿ ಎಷ್ಟು ಅಕ್ಷರಗಳಿವೆ? ಇದು ಇದೇ ರೀತಿ ಫ್ರೆಂಡ್ಸ್. ವರ್ಣಮಾಲೆ ಕ್ರಮದಲ್ಲಿ ನಾವು ಜೋಡಿಸೋಬೇಕು ಫ್ರೆಂಡ್ಸ್. ಮೊದಲು ಇದನ್ನು ಎಫ್ ಆರ್ ಒ ಸಿ ಕೆ ಇ ಡಿ ಇದೆ ಫ್ರೆಂಡ್ಸ್ ಇದು. ಈಗ ನೋಡಿ, ಇದನ್ನು ವರ್ಣಮಾಲೆ ಕ್ರಮದಲ್ಲಿ ಜೋಡಿಸೋಣ. ಫಸ್ಟ್ ಯಾವುದು? ಸಿ, ಸೆಕೆಂಡ್ ಯಾವುದು? ಸಿ ಕೆ ಇ ಡಿ ಇದೆ ಅಲ್ಲ ಫ್ರೆಂಡ್ಸ್. ಸಿ ಕೆ, ಆಮೇಲೆ ಇ, ಆಮೇಲೆ ಎಫ್ ಬರ್ತದೆ ಫ್ರೆಂಡ್ಸ್. ಕೆ ಬರ್ತದೆ. ಕೆ ಓ ಆರ್ 3, 4, 5, 6 ಫ್ರೆಂಡ್ಸ್. ಅವ್ರ ಕೆ ಗಣಿತಿ ಎಡದಿಂದ 3ನೇ ಅಕ್ಷರದ ಮತ್ತು ಬಲದಿಂದ 2ನೇ ಅಕ್ಷರ. ಎಡದಿಂದ 3ನೇ ಅಕ್ಷರಗಳು, ಇವು ಬಲದಿಂದ. ಇದರ ನಡುವೆ ಎಷ್ಟು ಅಕ್ಷರಗಳಿವೆ? ಅಕ್ಷರಗಳು 2 ಅಕ್ಷರ ನಡುವೆ ಇಂಗ್ಲಿಷ್ ವರ್ಣಮಾಲೆ ಎಷ್ಟು ಅಕ್ಷರಗಳು ಇದ್ದಾರೆ? ಎಫ್, ಜಿ, ಎಚ್, ಐ, ಟಿ, ಕೆ, ಎಲ್, ಎಂ, ಎನ್ ಅಂದರೆ 9 ಅಕ್ಷರಗಳಿವೆ ಫ್ರೆಂಡ್ಸ್. ಆದ ಕಾರಣ ಆನ್ಸರ್ ಇದಾಗುತ್ತೆ.